ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಟ್ಯಾಂಪ್ನೇಸ್ ಹಬ್ ತೋರಿಸ್ತೀನಿ ಅಂತ. ನೋಡಿ ಇದೆ ಈ ಒಂದು ಹಬ್ಬಿನ ವಿಶೇಷತೆ, ಅಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದೆಲ್ಲ ತೋರಿಸ್ತೀನಿ, ಡೀಟೇಲ್ ವಿಡಿಯೋ ಮಾಡಿ ಅಂತ ಹೇಳಿದ್ದೆ. ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ಈ ಹಬ್ಬಿನ ವಿಶೇಷತೆ ಏನು, ಏನೇನಿದೆ ಏನೇನಿಲ್ಲ ಅನ್ನೋದನ್ನು ನೋಡಿಕೊಂಡು ಬರೋಣ. ಲೆಟ್ಸ್ ಗೋ. ವಿಡಿಯೋ ಮಾಡೋ ಮುಂಚೆ ಫಸ್ಟು ನನ್ನ ಮಗನ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಡ್ರಾಪ್ ಮಾಡಿ ಆಮೇಲೆ ನನ್ನ ನೆಕ್ಸ್ಟ್ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟು ಅವ್ನು ಕರ್ಕೊಂಡೋಗಿ ಅವನ್ನ ಕ್ಲಾಸ್ಗೆ ಬಿಟ್ಟು ಆಮೇಲೆ ಉಳಿದಿದ್ದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮೀನ್ ವೈಲ್ ಹಾಗೆ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ. ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ನೋಡಿ ಜಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ಅಚೀವರ್ಸ್ ಅಂತ ಇದೆ, ಆರ್ಟ್ಸ್. ಸೊ ಮಕ್ಕಳಿಗೆ ಏನಾದರೂ ಆರ್ಟ್ಸ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು. ಇಲ್ಲೊಂದು ಅಬ್ಯಾಕಸ್ ಕ್ಲಾಸ್ ಕಾಣಿಸ್ತಾ ಇದೆ. ಸೊ ಹೀಗೆ ಎಜುಕೇಷನ್ ವೈಸ್ ಆಗಿರ್ಬೋದು, ಸ್ಪೋರ್ಟ್ಸ್ ವೈಸ್ ಆಗಿರ್ಬೋದು, ಕರಾಟೆ, ತಾಯ್ಚಿ, ಸೊ ಆ ಥರ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಈ ಥರ ಸುಮಾರಷ್ಟು ಮಾಡಿದ್ದಾರೆ. ಇಲ್ಲಿ ಒಂದೇ ಒಂದು ಬಿಲ್ಡಿಂಗಲ್ಲಿ ನಾವು ಎಷ್ಟೆಲ್ಲ ಕಲಿಬೋದು, ಎಷ್ಟೆಲ್ಲ ನೋಡ್ಬೋದು. ಈವನ್ ಹೊಟ್ಟೆ ಹಸಿದ್ರೆ ಊಟ ಮಾಡಲಿಕ್ಕೆ, ಏನಾದ್ರು ತಿನ್ನಲಿಕ್ಕೆ ಮಾಡಲಿಕ್ಕೂ ಕೂಡ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, ಕೆಫೆ. ನೋಡಿ ಇದೇ ಬ್ಯಾಡ್ಮಿಂಟನ್ ಕೋರ್ಟು. ಒಳಗಡೆ ನನ್ನ ಮಗ ಆಡ್ತಾ ಇದ್ದಾನೆ, ನಾನಿಲ್ಲಿ ಹೊರಗಡೆ ಇದ್ದೀನಿ ವಿಡಿಯೋ ಮಾಡ್ತಾ. ಸೊ ಬ್ಯಾಡ್ಮಿಂಟನ್ ಕೋರ್ಟೆಲ್ಲ ಈ ಥರ ಇದೆ. ಒಳಗಡೆ ಎಂಟ್ರ್ ಆದರೆ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋಸಲ್ಲೇ ಒಳಗಡೆ ಎಲ್ಲ ಹೆಂಗಿದೆ ಅಂತ. ಇಲ್ಲಿ ನೋಡಿ ವಾಲ್ ಕ್ಲೈಂಬಿಂಗ್ ಇದೆ. ಇಲ್ಲಿ ಇದು ಆ ಕಡೆ ಎಂಡ್ ಮತ್ತು ಈ ಕಡೆ ಎಂಡನ್ನು ಕನೆಕ್ಟ್ ಮಾಡೋ ಒಂದು ಸೇತುವೆ ಥರ ಇದೆ. ಸೊ ಇಲ್ಲಿಂದ ನಾವು ವಾಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಎಲ್ಲ ಚೆನ್ನಾಗಿದೆ. ಕೆಳಗಡೆ ನೋಡಿ ಒಂದು ಬಿಗ್ ಸ್ಕ್ರೀನ್ ಇದೆ. ಅಲ್ಲಿ ಯೂಶಲಿ ಸಾಂಗ್ಸು ಮೂವೀಸ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ನೋಡಲಿಕ್ಕೆ ಚೇರ್ಸ್ ಕೂಡ ಹಾಕಿದ್ದಾರೆ. ಅದು ಈಗ ಕಾಣುತ್ತೆ ನೋಡಿ, ಸುಮಾರಷ್ಟು ಚೇರ್ಸ್ ಇದೆ. ರಿಲ್ಯಾಕ್ಸ್ ಆದರೂ ಆಗ್ಬೋದು, ಕೂತ್ಕೊಂಡು ನೋಡಾದರೂ ನೋಡ್ಬೋದು, ನಿಮ್ಮ ಇಷ್ಟ. ಸೊ ಈ ಥರ ವ್ಯೂ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಬನ್ನಿ ಗಾರ್ಡನ್ ಹತ್ರ ಹೋಗೋಣ. ಒಂದು ಮಿನಿ ಗಾರ್ಡನ್ ಥರ ಇದೆ, ಇಕೋ ಕಮ್ಯುನಿಟಿ ಗಾರ್ಡನ್ನು. ಇಲ್ಲಿ ಒಂಥರ ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು ಆ ಥರ ಎಲ್ಲ ಹಾಕಿದ್ದಾರೆ. ಇದೇನಿದ್ರು ನೋಡ್ಲಿಕ್ಕೆ ಅಷ್ಟೇ, ಕೀಳಲಿಕ್ಕಂತೂ ಇಲ್ಲ, ಜಸ್ಟ್ ನೋಡಲಿಕ್ಕೆ. ನೋಡಿ ಈ ಥರ ಇದೆ. ಮುಂಚೆ ತುಂಬ ಚೆನ್ನಾಗಿತ್ತು, ಈಗೆಲ್ಲ ಆಲ್ಮೋಸ್ಟ್ ಆಲ್ ತೆಗ್ದಿದ್ದಾರೆ. ಪ್ರತಿಯೊಂದರಲ್ಲೂ ಸುಮಾರಷ್ಟು ಗಿಡಗಳಿದ್ವು. ಈಗ ಬನ್ನಿ ರನ್ನಿಂಗ್ ಟ್ರ್ಯಾಕ್ ನೋಡೋಣ. ಇಲ್ಲಿ ನಾನು ನಿಮಗೆ ರನ್ನಿಂಗ್ ಟ್ರ್ಯಾಕ್ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡದಿದೆ. ನೀವು ರನ್ನಿಂಗ್ ಆದರೂ ಹೋಗ್ಬೋದು, ವಾಕಿಂಗ್ ಆದರೂ ಹೋಗ್ಬೋದು. ಅಲ್ಲೆಲ್ಲೇ ಕೂತ್ಕೊಳ್ಳೋದಕ್ಕೆ ಜಾಗನೂ ಮಾಡಿದ್ದಾರೆ. ಈ ಹಬ್ಬು ಕನ್ಸ್ಟ್ರಕ್ಟ್ ಆಗಿದ್ದು 2017 ಹಾಗೆ ಇದಕ್ಕೆ ಖರ್ಚಾದ ವೆಚ್ಚ ಬಂದು 500 ಮಿಲಿಯನ್ ಸಿಂಗಾಪುರ್ ಡಾಲರ್ ಅಷ್ಟು ಖರ್ಚು ಮಾಡಿ ಇದನ್ನು ಮಾಡಿದ್ದಾರೆ. ಬಟ್ ದಿಸ್ ಈಸ್ ರಿಯಲಿ ವರ್ತ್ ಅನಿಸುತ್ತೆ. ಒಂದು ಕಡೆ ಪ್ರತಿಯೊಂದೂ ನಾವು ನೋಡ್ಬೋದು, ನೀವೇ ನೋಡ್ತಾ ಇದ್ದೀರ. ಸೊ ಈಗ ನಾನಿಲ್ಲಿ ಸ್ವಿಮ್ಮಿಂಗ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಓಕೆ, 6th ಫ್ಲೋರಲ್ಲಿರೋದು. ಈಗ ಇದು ಮ್ಯೂಸಿಕಲ್ದು ಯಾವುದೋ ಕರೋಕೆ ಅಂತ ಇದೆ. ಒಳಗಡೆ ಎಲ್ಲ ನಾನು ಹೋಗಿಲ್ಲ. ಸೊ ಮಕ್ಕಳೇನಾದರೂ ಕಲೀಲಿಕ್ಕೆ ಮ್ಯೂಸಿಕಲ್ಲಿದ್ದರೆ ಅದನ್ನೆಲ್ಲ ನೋಡ್ಬೋದು. ಇದು 5th ಫ್ಲೋರಲ್ಲಿ ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇದೆಲ್ಲ ಮಾರ್ಷಲ್ ಆರ್ಟ್ಸು, ವಾಲಲ್ಲಿ ಆರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ವಾಕಿಂಗ್ ಟ್ರ್ಯಾಕ್, ನಾನು ಆಗಲೇ ನಿಮಗೇನು ತೋರಿಸ್ದೆ, ವಾಕಿಂಗ್ ಟ್ರ್ಯಾಕ್. ಇದು ಫುಲ್ ಸುತ್ತ ಆ ಕಡೆಯಿಂದ ಈ ಕಡೆ ಬರೋ ಥರ ತುಂಬಾ ದೊಡ್ಡದಿದೆ. ಆರಾಮಾಗಿ ಇಲ್ಲಿ ಬಂದುಬಿಟ್ರೆ ಎಲ್ಲ ಒಂದು ಕಡೆಯಿಂದ ಮಾಡಿ ನೋಡ್ಬೋದು. 5th ಫ್ಲೋರಿಂದ ಕೆಳಗಡೆ ನೋಡಿ ವ್ಯೂ ಹೇಗಿದೆ ನೋಡಿ.
ಈ ಥರ ಇದೆ ಒಳಗಡೆ ಕನ್ಸ್ಟ್ರಕ್ಷನ್. ಈಗ ನಾವು 6th ಫ್ಲೋರ್ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಇಲ್ಲಿ ನೋಡಿ, ನಾ ಹೇಳ್ದಾಗೆ ಪ್ರತಿಯೊಂದಕ್ಕೂ ನಾವು ಕೋಚಿಂಗ್ ತಗೋಬೇಕು. ಸೊ ಇಲ್ಲಿ ಗೌರ್ಮೆಂಟಿಂದ ಇರುತ್ತೆ, ಆ್ಯಕ್ಟಿವಿಸ್ಟಿಂದ. ಇನ್ನೊಂದು ಅವ್ರದ್ದು ಕಾರ್ಡ್ ತೊಗೋಬೇಕು ನಾವು, ಹಾಗೆ ಈಸಿಯಾಗಿ ಒಳಗಡೆ ಬಿಡಲ್ಲ. ನಾವೇ ಕೋಚನ್ನು ತೊಗೋಬೋದು, ಇಲ್ಲಾಂದರೆ ಇಲ್ಲಿರೋ ಕೋಚನ್ನೇ ನಾವು ಕೇಳಿ ಅವ್ರ ಹತ್ರ ಕಲ್ತ್ಕೋಬೋದು. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಒಳಗಡೆ ಎಂಟ್ರ್ ಆಗ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಸೊ ಅವರೊಂದು ಕಾರ್ಡ್ ಕೊಡ್ತಾರೆ, ಅದರಲ್ಲಿ ನಾವು ರಿಜಿಸ್ಟರ್ ಆಗಿರಬೇಕು. ಈ ಕಡೆ ಬಂದುಬಿಟ್ಟು ಇದು ಅಡಲ್ಟ್ಸಿಗೆ, ಬೇರೆ ಕಡೆ ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಒಂದಿದೆ, ಇನ್ನೊಂದು ಈ ಕಡೆ ಒಂದಿದೆ. ಆ ಕಡೆ ಫುಲ್ ಆದರೆ ಈ ಕಡೆ ಕಳಿಸ್ತಾರೆ. ಇದು ನೋಡಿ ಹೊರಗಡೆ, ಅಲ್ಲಿ ದೂರನೂ ವಾಕ್ ಮಾಡ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ನೋಡಿ ಬಿಗ್ ಒಂದು ಫುಟ್ಬಾಲ್ ಕೆಳಗಡೆ ಕೋರ್ಟ್ ಇದೆ. ಅಲ್ಲಿ ಕೆಲವೊಂದು ಸತಿ ಮ್ಯೂಸಿಕಲ್ ಈವೆಂಟ್ಸು ಅಥವಾ ಏನಾದರೂ ಶೋಸ್ ಕೂಡ ಆಗ್ತಾ ಇರುತ್ತೆ ಕೆಳಗಡೆ. ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಬೇಸ್ಮೆಂಟಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಕೂತ್ಕೊಂಡು ವರ್ಕ್ ಮಾಡಲಿಕ್ಕೆ, ಓದ್ಕೊಳ್ಳಿಕ್ಕೆ ಎಲ್ಲ ಸ್ಪೇಸ್ ಎಷ್ಟು ಚೆನ್ನಾಗಿದೆ. ಅಲ್ಲಲ್ಲೇ ಕೆಲವೊಂದಿಷ್ಟು ಶಾಪ್ಸು, ರೆಸ್ಟೋರೆಂಟ್ಸು, ಹೇರ್ ಕಟ್ಸು ಆ ಥರ ಎಲ್ಲನೂ ಕಾಣಿಸ್ತಾ ಇದೆ ನಿಮಗೆ. ಈಗ ನಿಮಗೆ ಯೋಗ, ಮಾರ್ಷಲ್ ಆರ್ಟ್ಸು ಅದೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಲೆಫ್ಟ್ ಸೈಡ್ ಬಂದು ಯೋಗ ಇದೆ, ರೈಟ್ ಸೈಡಲ್ಲಿ ಜಿಮ್ ಇದೆ, ಜಿಮ್ನಾಸ್ಟಿಕ್ ಮಕ್ಕಳಿಗೆ ಕಲ್ತ್ಕೊಳ್ಳೋಕ್ಕೆ. ಸೊ ಜಿಮ್ನಾಸ್ಟಿಕ್ಕು ದೊಡ್ಡವ್ರಿಗೆ ನಾನು ನೋಡಿಲ್ಲ, ಮಕ್ಕಳಿಗೆ ಅಷ್ಟೇ ಇದೆ. ಬಟ್ ಯೋಗ ಬಂದುಬಿಟ್ಟು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎರಡೂ ಇದೆ. ಸೆಷನ್ಸ್ ಯಾವಾಗ ಅಂತ ನೀವು ತೊಗೋಬೇಕಾಗತ್ತೆ. ಇಲ್ಲಿ ಹಾಗೆ ಆಟ ಆಡ್ಕೊಳ್ಳಿಕ್ಕೆ ಟೈಮ್ ಝೋನ್, ಇಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಈ ಒಂದು ಕರಾಟೆ ಟೇಕ್ವಾಂಡೋ ಏನಿದೆ, ಇಲ್ಲಿ ಮುಂಚೆ ನನ್ನ ಮಗ ಹೋಗ್ತಾ ಇದ್ದ, ಆ ಟೈಮಲ್ಲಿ ಕರ್ಕೊಂಡು ಬರ್ತಾಯಿದ್ದೆ ಇಲ್ಲಿಗೆ. ಬಟ್ ಈಗ ಅವನು ಡ್ರಾಪ್ ಮಾಡ್ದ ಕ್ಲಾಸಸ್ಸು. ಇಲ್ಲಿ ನೋಡಿ ಇಂಗ್ಲೀಷ್ ಸ್ಕೂಲ್ಸು, ಇಂಗ್ಲೀಷ್ ವೊಕ್ಯಾಬ್ಯುಲರಿ, ಫೋನಿಕ್ಸ್ ಕ್ಲಾಸಸ್ಸು ಆ ಥರ ಎಲ್ಲ ಕಲೀಲಿಕ್ಕೆ ಅವಕಾಶ ಇದೆ. ಇದು ಯಾವುದೋ ಹೊಸದಾಗಿದೆ ಶಾಪು, ಗೊತ್ತಿಲ್ಲ, ನಾನು ಮೊನ್ನೆ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಾನೆಲ್ಲ ಸುತ್ತಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ 7-7:15 ಆಗಿತ್ತು. ಬಂದು ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನೋಡಿ ಕೆಳಗಡೆಯಿಂದ ನೋಡಿದ್ರೆ ಮೇಲ್ಗಡೆ ಈ ಥರ ಕಾಣಿಸುತ್ತೆ. ಕಲರ್ಫುಲ್ಲಾಗಿದೆ ಅಲ್ವಾ? ನೋಡಿದ್ರಲ್ಲ ಹಬ್ ಹೇಗಿತ್ತು ಅಂತ. ನನ್ನ ಕೈಲಾದಷ್ಟು ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ಹೇಳಿ.